ಮತ್ತೆ ಬರ್ತಿದ್ದಾಳ. ಬರೋ ಪ್ರತಿ ಸರಿ ಏನಾದ್ರೂ ತಗೊಂಡು ಹೋಗ್ತಾನೆ ಇರ್ತಾಳೆ. ಅಮ್ಮ ಇದ್ದಾಗಲೂ ಅಷ್ಟೇ ಎಲ್ಲ ಇವಳಿಗೆ ಮಾಡಿದ್ರು. ಇವ್ಳು ಒಂದ್ಸತಿ ಬಂದು ಹೋದ್ರೆ ಸಾಕು, ನಾನು ಒಂದು ತಿಂಗಳ ಸ್ಯಾಲರಿನ ಹೊರಟೋಗ್ಬಿಡುತ್ತೆ. ಯಾರಿಗ್ರಿ ಬೈತಿದ್ದೀರಾ? ಯಾರು ಬರ್ತಿದ್ದಾರೆ? ಇನ್ಯಾರು? ನಮ್ಮ ಅಕ್ಕ. ಅದೇನ್ರಿ ಹಾಗಂತಿದ್ದೀರಾ? ನಿಮ್ ಅಕ್ಕ ಏನೋ ನೆನ್ನೆ ಮೊನ್ನೆ ಬಂದ್ ಹೋಗಿರೋತರ, ಅವ್ರ ತವ್ರ ಮನೆಗ್ ಬಂದ್ ಹೋಗಿ 6 ತಿಂಗಳಾಗಿದೆ. ಆದ್ರೆ ಏನಾಯ್ತು, ಬಂದಾಗ ಒಂದ್ಸರ್ತಿ ಎಲ್ಲ ಖಾಲಿ ಮಾಡಿನ ಹೋಗ್ತಾ ತಾನೆ. ಆದ್ರೂ ನಿನಗೇನಾಗ್ಬೇಕಾಗಿದೆ? ಖಾಲಿ ಆಗೋದಲ್ಲ ನಂದಲ್ವಾ? ಓಕೆ ಬಂಗಾರಿ, ಆಯ್ತು ಬಿಡು. ಸುಮ್ನೆ ಬೆಳಗ್ಗೆ ಕಿರಿಕಿ ಯಾಕೆ? ನನ್ನ ಮಗನ ಸ್ಕೂಲ್ ಬಿಟ್ಟು ಬರ್ತೀನಿ, ನಿನ್ನ ಮಕ್ಕಳು ನೋಡ್ಕೊ. ಆಯ್ತು, ನಿಮ್ ಮಗ್ಳನ್ ಎಷ್ಟ್ ನೋಡ್ಕೋಬೇಕೋ ಇವಾಗ್ಲೇ ನೋಡ್ಕೋಬೇಡಿ. ಪಾಪ ನಾಳೆ ಮದ್ವೆ ಆದ್ಮೇಲೆ ತವ್ರ ಮನೆಗ್ ಬರಕಾಗುತ್ತೋ ಇಲ್ವೋ? ಯಾಕೆ ಹಾಗಂತಿದ್ಯಾ? ಯಾಕೆ ಬರಕ್ಕಾಗಲ್ಲ? ಇದು ನನ್ನ ಮುದ್ದು ಬಂಗಾರಿ ಮನೆ. ಯಾವಾಗ ಬೇಕಾದ್ರೂ ಬರ್ಬಹುದು, ಯಾವಾಗ ಬೇಕಾದ್ರೂ ಹೋಗ್ಬೋದು ಅಲ್ವಾ ಬಂಗಾರಿ? ಅಷ್ಟಕ್ಕೂ ಅವ್ಳು ಬರ್ಬೇಡ ಅಂತ ಯಾರು ಹೇಳ್ತಾರೆ? ಯಾರಿಗ್ ಗೊತ್ತು? ಇವತ್ ನೀವ್ ನಿಮ್ ಅಕ್ಕನ್ ಬೇಡ ಅಂದಂಗೆ ನಿಮ್ ಮಗನು ನಾಳೆ ನಿಮ್ ಮಗ್ಳನ್ ಬೇಡ ಅನ್ಬೋದೇನೋ. ನನ್ ಮಾತಿಂದ ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ಸಾರಿ ರೀ. ಆದ್ರೆ ಒಂದಂತೂ ನಿಜ, ಮದ್ವೆ ಆದ್ಮೇಲೆ ಹೆಣ್ಮಕ್ಳಿಗೆ ತವ್ರ ಮನೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಅದ್ರಲ್ಲೂ ಅಮ್ಮ ತೀರ್ಕೊಂಡ್ಮೇಲೆ ತವ್ರ ಮನೆ ಅನ್ನೋದು ತುಂಬಾನೇ ದೂರವಾಗುತ್ತೆ. ಅವಾಗ್ಲೇ ಅಣ್ಣ ಅಥವಾ ತಮ್ಮ ಆದೋನು ಅವರಿಗೆ ಬಲವಾಗಿ ನಿಂತ್ಕೋಬೇಕು. ಸಾರಿ ಕಣೆ, ತುಂಬಾ ದೊಡ್ಡ ಮಿಸ್ಟೇಕ್ ಮಾಡ್ತಾ ಇದ್ದೆ. ನೀ ನನ್ನ ಕಣ್ ತೆರೆಸ್ಬಿಟ್ಟೆ. ತಪ್ಪಿ ಕಣೆ. ತಾಯಿ ಹೋದ್ಮೇಲೆ ಯಾವಾಗ ಒಂದು ಹೆಣ್ಣಿಗೆ ತವ್ರ ಮನೆ ಪ್ರೀತಿ ಸಿಗುತ್ತೋ ಅದೇ ನಿಜವಾದ ತವ್ರ ಮನೆ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರೀ, ನಾನ್ ಹೇಗ್ ಕಾಣ್ತಾ ಇದ್ದೀನಿ? ಚೆನ್ನಾಗೆ ಕಾಣಿಸ್ತಾ ಇದೆಯಾ? ನಿಜವಾಗ್ಲೂ? ಹ್ಞೂ ಕಣೆ. ಅಲ್ಲ, ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದೀಯಾ ನೀನು? ಎಲ್ಲಿಗೆ ಹೋಗ್ತಿದ್ದೀನ ರೀ? ಇವತ್ ಯಾವ ವಾರ? ಮಂಗಳವಾರ. ಡೇಟ್ ಎಷ್ಟು? ಮೇ 15. ಇವತ್ತೇನಂತ ನೆನ್ಪಿದ್ಯಾ ನಿಮ್ಗೆ? ಏನು ರೀ, ಅಷ್ಟು ಗೊತ್ತಿಲ್ವಾ ನಿಮ್ಗೆ? ಇವತ್ತು ನಮ್ಮ ಅಣ್ಣ ಪ್ರಾಪರ್ಟಿ ಸೇಲ್ ಮಾಡ್ತಿದ್ದಾನೆ. ಹೋಗಿ ಸೈನ್ ಮಾಡಿ ನನ್ ಪಾಲಿನ ಭಾಗ ನಾನು ಇಸ್ಕೊಂಡ್ ಬರ್ತೀನಿ. ಇದಾ ವಿಷಯ? ಸರಿ, ಹೋಗಿ ಸೈನ್ ಮಾಡ್ಬಿಟ್ ಬಾ. ಅದ್ರ ದುಡ್ಡು ಇಸ್ಕೋಬೇಡ. ಯಾಕೆ? ನಿನ್ ಮದ್ವೆ ಮಾಡಿದ್ಯಾರು? ನಮ್ಮ ಅಣ್ಣ. ನಿಮ್ಮ ಅಪ್ಪ ಅಮ್ಮ ಮಾಡಿದ ಸಾಲ ತೀರ್ಸಿದ್ಯಾರು? ಅಣ್ಣನೇ. ನಿಮ್ಮ ಅಪ್ಪ ಅಮ್ಮನ ಇಷ್ಟು ವರ್ಷ ನೋಡ್ಕೊಂಡಿದ್ಯಾರು? ನಮ್ಮ ಅಣ್ಣನೇ. ಇವಾಗ ಏನ್ ಹೇಳಕ್ ಹೊರಟಿದ್ದೀರಾ? ಪ್ರಾಪರ್ಟಿಲಿ ನನಗ್ ಶೇರ್ ಇಲ್ಲ ಅಂತನಾ? ನಾನು ಹಾಗೆ ಹೇಳ್ತಾ ಇಲ್ಲ ಕಣೆ. ನೋಡು, ನಿನಗೆ ಪ್ರಾಪರ್ಟಿ ಮೇಲೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನಿಮ್ಮ ಅಪ್ಪ ಅಮ್ಮ ಮಾಡಿರೋ ಸಾಲ ತೀರ್ಸೋದಲ್ಲೂ ಕೂಡ ಇದೆ. ನಿನಗೆ ಆಸ್ತಿಲಿ ಶೇರ್ ಬೇಕು ಅನ್ನೋದಾದ್ರೆ ನಿಮ್ಮ ಅಪ್ಪ ಅಮ್ಮ ಮಾಡಿರೋ ಸಾಲದಲ್ಲೂ ಕೂಡ ನೀನು ಶೇರ್ ತಗೋಬೇಕು. ನಿಮ್ಮ ಅಣ್ಣ ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದರಲ್ಲೇ ಅರ್ಥ ಮಾಡ್ಕೊ ಪಾಪ ಅವನೆಷ್ಟು ಕಷ್ಟದಲ್ಲಿರ್ಬೇಕು ಅಂತ. ಕಷ್ಟದಲ್ಲಿರ್ಬೇಕಾದ್ರೆ ಜೊತೆ ನಿಂತ್ಕೊಳ್ಬೇಕಾಗಿರೋದೆ ನಿಜವಾದ ಸಂಬಂಧ ಕಣೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಸರಿ, ನಾನು ಹೋಗಿ ಸೈನ್ ಮಾಡ್ಬಿಟ್ಟು ಬರ್ತೀನಿ. ಗುಡ್ ಗರ್ಲ್. ಅಗ್ಗೆ, ಈ ಬಳೆಗಳು ಎಷ್ಟು ಚೆನ್ನಾಗಿದೆ, ನಾನ್ ತಗೊಳ್ಳ? ನಿಧಾನ, ನೋಯ್ತಿದೆ. ಚಿನ್ನದ ಅಕ್ಕೆ ಇದು? ಚಿನ್ನದ್ದೆ. ಅಣ್ಣ, ನಾನು ಬಳೆ ತಗೊಳ್ಳ? ತಗೋ, ನಿನಗೆ ಚೆನ್ನಾಗಿ ಕಾಣಿಸುತ್ತದು. ಅಕ್ಕೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಅದನ್ನ ಕೊಡಿ. ಸರಿ ಅಕ್ಕೆ, ನಾನೇ ನೋಡ್ತೀನಿ. ಸರಿ, ಹುಷಾರು. ಬಾಯ್. ಏಯ್, ಈ ಸೀರೆ ಅಂಜುದಲ್ವಾ? ಅವಳಿಗೆ ಇಷ್ಟ ಆಯ್ತಂತೆ ರೀ, ಸ್ವಲ್ಪ ದಿನ ಇಟ್ಕೊಳ್ಳಿ ಅಂತ ನಾನೇ ಕೊಟ್ಟೆ. ಸ್ವಲ್ಪ ದಿನನಾ? ಅದ್ಗೆ ಈ ಸೀರೆನ ನೀವು ಮತ್ ಬಿಡಿ, ನನ್ಗೆ ತುಂಬಾ ಇಷ್ಟ ಆಗಿದೆ. ಯಾಕೆ ಇಷ್ಟ ಆಗಲ್ಲ? ಈ ಸೀರೆನ 20,000 ಕೊಟ್ಟು ಅವಳಿಗೆ ಕೊಡಿಸಿದ್ದೆ. ಸರಿ ಅಣ್ಣ, ಲೇಟ್ ಆಗ್ತಿದೆ, ನಾನ್ ಬರ್ತೀನಿ, ನನ್ ಗಂಡ ಕಾಯ್ತಿರ್ತಾರೆ. ಸರಿ, ಹುಷಾರು. ಮನೆಗೆ ಹೋದ್ಮೇಲೆ ಕಾಲ್ ಮಾಡು. ಸರಿ ಸರಿ, ನನ್ಗೆ ಲೇಟ್ ಆಗುತ್ತೆ, ಬಾಯ್. ತಗೋ, ಎಲ್ಲಿವರೆಗೂ ಈ ನಿಮ್ಮಣ್ಣ ಜೀವಂತವಾಗಿರ್ತಾನೋ ಅಲ್ಲಿವರೆಗೂ ನೀನು ಯಾವುದಕ್ಕೂ ಟೆನ್ಷನ್ ತಗೋಬೇಡ. ಖುಷಿ, ಟೀ ತಗೋ. ಬೇಡ ಅದ್ಕೆ, ಆಲ್ರೆಡಿ ಲೇಟ್ ಆಗಿದೆ, ಲೋನ್ ಅವ್ರು ಕಾಯ್ತಿದ್ದಾರೆ. ಇನ್ನೊಂದ್ಸರಿ ಬಂದಾಗ ಕುಡಿತೀನಿ. ಸರಿ ಸರಿ ಅಣ್ಣ, ಬರ್ತೀನಿ. ಡಾಕ್ಟರ್ ಹೇಳಿದ್ದಾರೆ ಇವ್ರ ಆಪರೇಷನ್ಗೆ 7 ರಿಂದ 8 ಲಕ್ಷ ಖರ್ಚಾಗತ್ತಂತೆ. ನಾನೊಂದ್ 3 ಲಕ್ಷ ಅರೇಂಜ್ ಮಾಡಿದೀನಿ. ನೀವೇನಾದ್ರೂ ಒಂದ್ 5 ಲಕ್ಷ ಅರೇಂಜ್ ಮಾಡ್ಬೋದಾ? ಸರಿ ಅಕ್ಕ. ಏನಂದ್ರೆ ಅದಕ್ಕೆ 5 ಲಕ್ಷನಾ? 5 ಲಕ್ಷ ಅಂದ್ರೆ ಎಷ್ಟು ಅಂತ ಗೊತ್ತಾ ನಿಮ್ಗೆ? ಅಲ್ಲ ಅಣ್ಣ, ನೀನು ಕರೆಕ್ಟ್ ಆಗಿ ಡ್ರೈವಿಂಗ್ ಬರ್ಲಿಲ್ಲ ಅಂದ್ರೆ ಕಾರ್ ಓಡಿಸೋ ಅವಶ್ಯಕತೆ ಏನಿತ್ತು? ಆದ್ರೂ ಅದಕ್ಕೆ ದುಡ್ಡು ಕೇಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಅಷ್ಟೊಂದು ದುಡ್ಡನ್ನ ಸುಮ್ನೆ ಯಾರಿಗೂ ಕೊಡಕ್ಕಾಗುತ್ತಾ? ಏನಂದೆ ನೀನು? ನಾವ್ ನಿನ್ಗೆ ಯಾರ್ಯಾರೋ ಆಗ್ಬಿಟ್ವಾ?
ಇಲ್ಲ ಅಪ್ಪಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಾನು ನಿನ್ನನ್ನು ದುಡ್ಡುಗೋಸ್ಕರ ಕರೆಸ್ತಿಲ್ಲ, ನಿನ್ನನ್ನು ನೋಡ್ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು, ಅದಕ್ಕೆ ಕರೆಸ್ದೆ. ಇವಾಗ ನೋಡಾಯ್ತಲ್ವಾ ಅಣ್ಣ, ನಾವಿನ್ ಹೊರಡ್ತೀವಿ. ಬರ್ತೀವಿ ಅತ್ಗೆ. ನೀವೇನ್ರಿ ಇನ್ನ ಇಲ್ಲೇ ನಿಂತಿದ್ದೀರಾ? ಬನ್ರಿ. ನೋಡ್ದ ಅಂಜು, ಇರೋಳು ಒಬ್ಳೆ ತಂಗಿ ಅಂತ ಅವ್ಳಿಗೇನು ಕೊರತೆ ಆಗದಿರೋ ಥರ ನೋಡ್ಕೊಂಡೆ. ಆದರೆ ಇವಾಗ ನಾನು ಬೆಡ್ಡಲ್ಲಿದ್ರು ಹೇಗಿದ್ಯಾ ಅಣ್ಣ ಅಂತ ಒಂದು ಮಾತು ಕೇಳಲಿಲ್ಲ. ದುಡ್ಡಿನ ವಿಷಯ ಬಂದಿದ ತಕ್ಷಣ ಹೇಗೆ ಹೊರಟೋದು ಅಂತ ನೋಡ್ದ. ಹೋಗ್ಲಿ ಬಿಡ್ರಿ, ನಮ್ ಕಷ್ಟ ಕಾಲದಲ್ಲೇ ನಮ್ಮವ್ರು ಯಾರು ಹೊರಗಿನವ್ರು ಯಾರು ಅಂತ ಗೊತ್ತಾಗತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೇಗಾದ್ರೂ ಮಾಡಿ ಅಮೌಂಟ್ ಅರೇಂಜ್ ಮಾಡ್ತೀನಿ. ಯಾಕಂದ್ರೆ ಈ ಪ್ರಪಂಚದಲ್ಲಿ ನನಗೆ ನಿಮ್ಗಿಂತ ದೊಡ್ಡದು ಯಾವುದೂ ಇಲ್ಲ. ಕಡೆಗಾಗೋದೆ ಕಟ್ಕೊಂಡವಳು. ಉಪ್ಪಿಲ್ಲ, ಖಾರ ಇಲ್ಲ, ಏನೇ ತಿಂದಿದ್ದು? ದಿನ ಇಲ್ದೇ ಇರೋ ಪ್ರಾಬ್ಲಮ್ ಇವತ್ತೇನಕ್ಕೆ? ಉಲ್ಟಾ ಮಾತಾಡ ಹೇಳ್ತಾ ಇದ್ದೀನಿ. ನನ್ನ ಅಡ್ಗೆ ಚೆನ್ನಾಗಿಲ್ಲ ಅಂತ ಬಾಯಿ ಬಂದಂಗ್ ಬೈತಿದ್ದೀರಾ ಅಲ್ವಾ? ಮಾಡ್ತೀನಿ ರೀ. ಅಂಜೋ, ಲಂಚ್ ಬಾಕ್ಸ್ ರೆಡಿನಾ? ಅಣ್ಣ, ಹೇಳಮ್ಮ. ಏನು? ಉಪ್ಪು ಖಾರ ಇಲ್ದೇ ಇರೋ ನನ್ನ ಅಡ್ಗೆ ಏನ್ ತಿಂತೀಯಾ? ಇವತ್ತೋಗಿ ಹೋಟೆಲ್ ಅಲ್ಲಿ ತಿನ್ನಪ್ಪ. ಸರಿನಮ್ಮ. ಹೋಟೆಲ್ಗೆ ಹೋಗಿ ತಿನ್ನು ಅಂತ ನನ್ಗ್ಯಾಕಮ್ಮ ಹೇಳ್ತಿದ್ಯಾ? ಅದು ನಿಮಗಲ್ಲ ಭಾವ, ನನಗೆ. ನಿಂಗೆ ಹೇಳ್ಬೇಕಂದ್ರೆ ನಿಂಗೆ ಹೇಳ್ಬೇಕಲ್ವ ಸಿದ್ದು, ನಂಗ್ಯಾಕೆ ಹೇಳ್ತಿದ್ದಾಳೆ? ನಿಮ್ಮ ತಂಗಿ ನನ್ನ ಮೇಲೆ ಉರ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತಿಗೆ ಕ್ಯಾಂಟೀನೇ ಗತಿ. ಅಂಜೋ, ಸಿಕ್ಕಾಬಟ್ಟೆ ಸುಸ್ತಾಗ್ತದೆ, ಸ್ನಾನ ಮಾಡಬೇಕು. ಹೀಟರ್ ಹಾಕೆ. ಅಣ್ಣ, ಹೀಟರ್ ಕೆಟ್ಟೋಗಿದೆ, ಇವತ್ತೊಂದಿನ ತಣ್ಣೀರಲ್ಲಿ ಸ್ನಾನ ಮಾಡಕ್ ಹೇಳಿ ಅಣ್ಣ. ಸಿದ್ದು, ಹೀಟ್ರು ಹಾಳಾಗಿದೆಯಂತೆ ಸಿದ್ದು. ಕೇಳಿಸ್ತು ಭಾವ. ಸಿದ್ದು, ನಿಮ್ ಬೆಳಗ್ಗೆ ನನ್ನ ತಂಗಿ ಮೇಲೆ ಆ ಥರ ರೇಗಾಡ್ಬಾರ್ದಾ ಇತ್ತು ಕಣೋ. ಒಂದು ನಿಮಿಷ, ಯಾಕೆ ಭಾವ, ಏನಾಯ್ತು? ಅಲ್ಲ ಕಣೋ, ರೆಗ್ಯುಲರ್ ಆಗಿ ಅದೇ ತಿಂಡಿ ಬೇಡ ಅನ್ಬಿಟ್ಟು ಯೂಟ್ಯೂಬ್ ನೋಡ್ಕೊಂಡು ನಿಂಗೋಸ್ಕರ ಸ್ಪೆಷಲ್ ಆಗಿ ಏನೋ ಟ್ರೈ ಮಾಡಿದ್ಲು. ಉಪ್ಪು ಖಾರ ಕಡಿಮೆ ಇತ್ತು ಅಂತ ಅಷ್ಟೊಂದೆಲ್ಲ ರೇಗಾಡ್ಬಿಟ್ಟಲ್ಲ, ಅದನ್ನೇ ಪ್ರೀತಿಯಿಂದ ಹೇಳ್ಬೋದಾಯ್ತು ತಾನೆ. ಸಾರಿ ಭಾವ, ಯಾವುದೋ ಒಂದು ಟೆನ್ಷನಲ್ಲಿದ್ದೆ. ನಾನು ಇವಾಗಲೇ ಹೋಗಿ ಸಾರಿ ಕೇಳ್ತೀನಿ. ಸಾರಿ ಅಂಜು, ಆಫೀಸ್ ಟೆನ್ಷನಲ್ಲಿ ಬೆಳಿಗ್ಗೆ ನಿನ್ನ ಮೇಲೆ ರೇಗಾಡ್ಬಿಟ್ಟೆ. ತಿಂಡಿ ಚೆನ್ನಾಗಿತ್ತು ಕಣೆ, ಆದರೆ ಉಪ್ಪು ಖಾರ ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೇ. ಬೇಜಾರಾಗಬೇಡ್ವೆ ಪ್ಲೀಸ್. ಗಂಡನಿಗೆ ಅವಾಗವಾಗ ವೆರೈಟಿಯಾಗಿ ಅಡುಗೆ ಮಾಡಿ ಹಾಕಬೇಕು, ಅದ್ರ ಬಗ್ಗೆ ಕಾಂಪ್ಲಿಮೆಂಟ್ಸ್ ತೊಗೊಳ್ಬೇಕು ಅನ್ನೋದು ಎಷ್ಟೋ ಜನ ಹೆಂಡ್ತಿರ್ ಕನಸು ಕಣ್ರಿ. ಕೆಲವೊಂದು ಸರ್ತಿ ಆ ಕಡೆ ಈ ಕಡೆ ಆಗಬಹುದು. ಗಂಡ ಆದವನು ಅದನ್ನು ಅರ್ಥ ಮಾಡ್ಕೊಳ್ಬೇಕೇ ಹೊರತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಪಾರ್ಟ್ನರ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. कदे जेल कदे बेल लागे माफियास बड़े बजे बारा बोर आगे माफियास प्यार करा था फिर प्यार सीधा मौत देने लेने आगे माफियास लागे माफियास कदे जेल कदे बेल लागे no 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 ಬಿಸಿಲು ಜಾಸ್ತಿ ಇದೆ, ಒಂದು 2 ಕೋಲ್ಡ್ ಡ್ರಿಂಕ್ಸ್ ಹೇಳು, ಒಂದು ಫೋನ್ ಬರ್ತೀವಿ, ಮಾತಾಡ್ಕೊಬರ್ತೀನಿ. ಸರಿ ರೀ ಮೇಡಮ್, 2 ಕೋಲ್ಡ್ ಡ್ರಿಂಕ್ಸ್ ಕೊಡಿ. ಖುಷಿ, ನೀನಾ? ಹೇಗಿದೆಯೇ? ಅಂಜು, ನೀನೇನೆ ಇಲ್ಲಿ? ಇದು ನಮ್ದು ಶಾಪ್ ಕಣೆ, ಇವ್ರು ನನ್ನ ಯಜಮಾನ್ರು. ನಮಸ್ತೆ ಮೇಡಮ್. ಏನೇ ಅಂಜು ಇದು? ಕಾಲೇಜಲ್ಲಿ ಇದ್ದಾಗ ನಾನು ಅಂತವನ್ನ ಮದ್ವೆ ಆಗ್ತೀನಿ ಇಂಥವನ್ನ ಮದ್ವೆ ಆಗ್ತೀನಿ ಅಂತ ಇದ್ದೆ, ಇವಾಗೇನೇ ಇದು? ಏನ್ ಮಾಡೋದು ಖುಷಿ, ಎಲ್ಲ ನಾವ್ ಅನ್ಕೊಂಡಂಗೆ ಆದ್ರೆ ಜೀವನಕ್ಕೆ ಅರ್ಥ ಎಲ್ಲಿರುತ್ತೆ ಹೇಳು. ನನ್ನೇ ನೋಡು, ನಾನು ಹೇಳ್ದಾಗೆ ಜಾಸ್ತಿ ದುಡಿರೋನೆ ಮದ್ವೆ ಆಗಿದ್ದೀನಿ. ಇವಾಗ ನನ್ಗೆ ಯಾವ್ದೇ ಕಷ್ಟ ಇಲ್ಲ. ಒಳ್ಳೇದೇ ಅಲ್ವಾ ಖುಷಿ? ನಾನು ಏನೇ ಕೇಳಿದ್ರು ನನ್ ಗಂಡ 10 ನಿಮಿಷದಲ್ಲಿ ನನ್ ಕಾಲ್ ಕೆಳಗ್ ತಂದಿಡ್ತಾನೆ. ನಿಮ್ ಗಂಡ ಹಾಗೆ ಮಾಡ್ತಾನಾ? ಖುಷಿ, ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕು, ನಾನು ಕ್ಯಾಬ್ ಮಾಡ್ಕೊಂಡ್ ಮನೆಗೆ ಹೋಗು. ಅದೇಂಗ್ರಿ, ನಾನು ಒಬ್ಳೆ ಹೆಂಗ್ ಹೋಗ್ಲಿ? ಚಿಕ್ಕ ಮಗುನ ನೀನು, ಗಲಾಟೆ ಮಾಡದೆ ಬಾಯಿ ಮುಚ್ಕೊಂಡ್ ಮನೆಗೆ ಹೋಗು. ನಿನ್ ಗಂಡನ್ ತರ ನನ್ ಗಂಡ ನನ್ ಕಾಲತ್ರಕ್ಕೆ ಏನು ತಂದಾಗ್ತಾ ಇರ್ಬೋದು, ಆದ್ರೆ ಈ ತರ ಮಾತ್ರ ನಡು ರಸ್ತೆಲಿ ಬಿಟ್ಟು ಹೋಗೋದಿಲ್ಲ. ಎಷ್ಟೇ ಕಷ್ಟ ಬಂದ್ರು ನಾವಿಬ್ರು ಜೊತೆಯಾಗಿರ್ತೀವಿ. ನೋಡ್ ಖುಷಿ, ಪ್ರೀತಿ ಅನ್ನೋದು ನಾವ್ ಹಾಕೊಳ್ಳೋ ಬ್ರಾಂಡೆಡ್ ಬಟ್ಟೆಲಾಗ್ಲಿ ಓಡಾಡೋ ಕಾಸ್ಟ್ಲಿ ಕಾರಲ್ಲಾಗ್ಲಿ ಇರೋದಿಲ್ಲ.
ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಮನುಷ್ಯರಲ್ಲಿರುತ್ತೆ. ಆ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ. ಮೇಡಮ್, ಈ ಕಲಿಯುಗದಲ್ಲಿ ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಟೈಮು. ಆ ಟೈಮ್ನ ನಾವಿಬ್ರು ಒಬ್ರಿಗೊಬ್ರು ತುಂಬಾನೇ ಕೊಡ್ತೀವಿ. ಅದಕ್ಕೆ ಇಷ್ಟೊಂದು ಖುಷಿಯಾಗಿದ್ದೀವಿ. ನಾನು ಹೇಳಿದ್ದು ಸರಿ ಅನ್ಸಿದ್ರೆ ಈ ವಿಡಿಯೋನ ನಿಮ್ಮ ಪಾರ್ಟ್ನರ್ಗೆ ಶೇರ್ ಮಾಡಿ.